ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಇವತ್ತು ನಮ್ಮ ಜೊತೆ ಇದ್ದ ಕರುನಾಡೆ ಟೆಡಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನವೀನ್ ಅವರು. ಟೆಡಿ ಬೇರ್ ಸೂಟ್ ಹಾಕೊಂಡಿದ್ದಾಗ ಮಕ್ಕಳು ನಿಮ್ಮ ಹತ್ರ ಬಂದು ಮಾತಾಡಬೇಕಾದ್ರೆ ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ನೀವು ಹೇಗೆ ನಿಭಾಯಿಸ್ತೀರಾ? ಏನಿಲ್ಲ ಮೇಡಮ್, ಮಾತಾಡ್ಲಿಕ್ಕಾಗಲ್ಲ ಅವ್ರ ಜೊತೆ. ಬಟ್ ನಾವು ಮಾತಾಡ್ತಾ ಇದ್ರೆ ಅವ್ರಿಗೆ ವಾಯ್ಸ್ ಕೇಳಲ್ಲ. ಸೊ ಅದರಿಂದ ಏನಂತ ನಾವು ಟೆಡಿ ವೇರ್ ಮಾಡಿರ್ತೀವಲ್ಲ, ಅದರಲ್ಲೇ ಆ್ಯಕ್ಷನ್ ಮುಖಾಂತರ ನಾವು ಇದು ಮಾಡ್ಕೊಡ್ತೀವಿ. ಟೆಡಿ ಬೇರ್ ಸೂಟ್ ಹಾಕೊಂಡಾಗ ನಿಮ್ಮದು 5 ಸಿಗ್ನೇಚರ್ ಪೋಸಸ್ನ ಮಾಡಿ ತೋರಿಸ್ಬೋದಾ? ಖಂಡಿತ ನಮ್ಗೆ ಅದೇ ಖಂಡಿತವಾಗ್ಲೂ ನಮಗೆ ಮಕ್ಕಳ ಜೊತೆ ಮಾತಾಡೋಕ್ಕಾಗಲಿಲ್ಲ ಅಂದಾಗ ನಾವು ಆ್ಯಕ್ಷನ್ ಮುಖಾಂತರ ಅವ್ರನ್ನ ನಗ್ಸೋಕ್ಕೆ ಟ್ರೈ ಮಾಡ್ತೀವಿ. 3, 2, 1 ನಿಮ್ಮ ಮುಂದೆ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳು ಬಂದಾಗ ಅವ್ರ ಮುಂದೆ ನಿಮ್ಮ ಪ್ರದರ್ಶನ ಹೇಗಿರುತ್ತೆ? ಬದಲಾವಣೆ ಇರುತ್ತಾ ಅಥವಾ ನಾರ್ಮಲ್ ಆಗಿ ಈವೆಂಟ್ಸಲ್ಲಿ ಹೇಗೆ ಮಾಡ್ತೀರಾ ಅದೇ ಥರ ಇರುತ್ತೆ? ಈವೆಂಟ್ ಒಪ್ಕೊಳ್ಳೋದೇ ಮಕ್ಕಳಿಗೋಸ್ಕರನೇ. ಮಕ್ಕಳಿದ್ರೆ ನೋಡ್ತೀನಿ ಯಾವ ಈವೆಂಟ್ ಅಂತ ಕೇಳ್ಕೊತೀನಿ. ಬರ್ತ್ಡೇಗಳಿಗೆ ಹೋಗ್ತೀನಿ, ಮದುವೆಗಳಿಗೆ ಹೋಗಲ್ಲ ಜಾಸ್ತಿ. ಮದುವೆಗಳಲ್ಲಿ ಅವ್ರದ್ದೇ ಬೇಜಾನ್ ಕೆಲಸಗಳಿರ್ತವೆ, ಅಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ ಏನಿರಲ್ಲ. ಸೊ ಬರ್ತ್ಡೇಗಳು, ನಾಮಕರಣ ಈ ಥರ ಇದ್ದರೆ ಹೋಗ್ತೀನಿ. ಅಲ್ಲಿ ಏನಂದರೆ ಮಕ್ಕಳಿಗೆ ಕೆಲವರು ಆಸೆ ಪಡೋದೇನೇನು ಜೀವಂತ ಬೊಂಬೆ ನಾವು ಆ ಥರ. ಸೊ ಅದರಿಂದ ತುಂಬ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ. ಓಕೆ, ನೀವು ಟೆಡಿ ಬೇರ್ ಸೂಟ್ನಲ್ಲಿ ಇದ್ದಾಗ ಈಗ ಎಷ್ಟೋ ಜನ ನಿಮ್ಮ ಜೊತೆ ಬಂದು ನಿಂತ್ಕೊಂಡು ಫೋಟೋ ತೊಗೊಳೋದಾಗಲಿ ಅಥವಾ ನಿಮಗೆ ಹ್ಯಾಂಡ್ ಶೇಕ್ ಮಾಡೋದಾಗಲಿ, ನಿಮ್ಮ ಜೊತೆ ಬಂದು ಮಾತಾಡೋದಾಗಲಿ ಒಂದು ಸ್ಪೆಷಲ್ ಇರುತ್ತೆ. ಅದೇ ಥರ ಕೆಲವು ವ್ಯಕ್ತಿಗಳು ನಿಮ್ಮ ನೋಡಿದಾಗ ಎದ್ರುಕೊಂಡು ಓಡೋದಿರುತ್ತೆ ಅಥವಾ ಚಿಕ್ಕ ಮಕ್ಕಳನ್ನ ನೀವು ಮುಟ್ಟಿದಾಗ ಅವರು ಹಳೋದಿರುತ್ತೆ. ಅಂಥ ಸಂದರ್ಭನ ಹೇಗೆ ನಿಭಾಯಿಸ್ತೀವಿ? ಎಲ್ಲ ಫಂಕ್ಷನಲ್ಲೂ ನಮಗೆ ಜಾಸ್ತಿ ಟೆನ್ಷನ್ ಆಗೋದೇ, ನಮ್ಮನ್ನು ನೋಡಿ ಎದುರ್ಕೊಳ್ತಾರಲ್ಲ, ಅವ್ರನ್ನ ಹೇಗೆ ಸಮಾಧಾನ ಮಾಡೋದು. ಸೊ ಆ ಥರ ಸಿಚುವೇಶನ್ಗಳೇ ಜಾಸ್ತಿ ಬರುತ್ತೆ. ಸೊ ಆ ಥರ ಟೈಮಲ್ಲಿ ಯಾರು ನನ್ನ ನೋಡಿ ಎದುರಿರ್ತಾರಲ್ಲ ಅವ್ರಿಗೆ ಮೊದಲು ನಾವು ಹ್ಯಾಂಡ್ ಗ್ಲೌಸ್ನ ರಿಮೂವ್ ಮಾಡಿಬಿಟ್ಟು ನಾವು ಮನುಷ್ಯರು ಅಂತ ವ್ಯಕ್ತಪಡಿಸ್ತೀವಿ. ಇನ್ನೂ ಕೂಡ ನಿಲ್ತಾ ಇಲ್ಲ ಅಂದಾಗ ಅವ್ರನ್ನ ಮಾತ್ರ ಅವರ ಬಳಿ ಹೋಗಿ ಇದನ್ನು ರಿಮೂವ್ ಮಾಡಿ ನಮ್ಮ ಮುಖನ ತೋರಿಸಿ ಮತ್ತು ಅವ್ರಿಗೆ ಧೈರ್ಯ ತುಂಬ್ತೀವಿ. ನೆಕ್ಸ್ಟು ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನು ಬಿಡದೇ ಇರೋದು ಎದುರು ಹೋಗಿರ್ತಾರಲ್ಲ ಅದೇ ಮಕ್ಕಳು ನಮ್ಮ ಜೊತೆ ಕೊನೆವರೆಗೂ ಇರ್ತಾರೆ. ಹೋಗೋವರೆಗೂ ಕೂಡ ಅವರು ನಮ್ಮ ಜೊತೆ ಇರ್ತಾರೆ. ಈ ಕಲೆ ಯಾರಿಂದ ಕಲ್ತ್ರಿ? ಈ ಟೆಡಿ ಬೇರ್ ಸೂಟ್ ಹಾಕೊಂಡು ಮಾಡೋದಕ್ಕೆ ಅದಕ್ಕೂ ಏನಾದರೂ ಟ್ರೈನಿಂಗ್ ಇರುತ್ತಾ ಅಥವಾ ಅನುಭವನೇ ಗುರುವ? ಇದರಲ್ಲಿ ಆ ಥರ ಏನಿಲ್ಲ ಮೇಡಮ್. ನಾವು ಕೂಡ ಹೊಸದು ಏನಾದರೂ ಟ್ರೈ ಮಾಡಬೇಕು ಅಂತ ಅಂದಾಗ ನಮಗೆ ನೆನಪಾಗಿದ್ದೆ ಟೆಡಿ ಬೇರು. ಆ ಥರ ಇದರಲ್ಲಿ ಕಲಿಯೋದೇನಿಲ್ಲ. ನೀವು ಕೂಡ ಮಾಡ್ಬೋದು, ಯಾಕಂದರೆ ಇಲ್ಲಿ ಯಾರು ಅಂತ ಗೊತ್ತಾಗಲ್ಲ ಅಲ್ಲ, ಯಾರು ಬೇಕಿದ್ರೂ ಮಾಡ್ಬೋದು. ಬಟ್ ನಾಚಿಕೆ ಇರಬಾರ್ದು. ಇದನ್ನು ಹಾಕ್ತೀನಿ ಯಾರು ಏನಾದರೂ ಅಂತಾರೇನೋ ಅನ್ನೋ ಒಂದು ನಾಚಿಕೆ ಇರಬಾರ್ದು. ಏನಾದರೂ ಸರಿ, ಯಾರಾದರೂ ಸರಿ, ನಮ್ಮಿಂದ 4 ಜನ ನಗ್ತಾ ಇದ್ದಾರೆ ಅನ್ನೋ ಒಂದು ಹ್ಯಾಪಿನೆಸ್ ನಮ್ಮಲ್ಲಿ ಇಟ್ಕೊಂಡ್ರೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದರಿಂದ ಏನು ಅಷ್ಟು ದೊಡ್ಡ ಕಲೆ ಏನಲ್ಲ, ಬಟ್ ನಾಚಿಕೆ ಪಡ್ಕೋಬಾರ್ದು ಅಷ್ಟೇ.